ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು KSIC ಮೈಸೂರು ಸಿಲ್ಕ್ ಸ್ಯಾರೀಸಿಗೆ ಯಾವ ರೀತಿ ಜಡೆ ಡಿಸೈನ್ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕ್ರೋಶಾ ಡಿಸೈನ್ಸ್ ಹಾಕೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬಾ ಈಸಿ ಇದೆ. ಇವಾಗ ನೋಡಿ, ಈ ರೀತಿ ಥ್ರೆಡ್ನ ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಇಲ್ಲಿ ನೋಡಿ 3ರಿಂದ 4 ಎಳೆ ಥ್ರೆಡ್ ಇದೆ ಅಲ್ಲ, ಅದನ್ನು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡಿಕೊಂಡಾಗ ನಮಗೆ ಈಸಿಯಾಗಿ ಜಡೆ ಡಿಸೈನ್ ಹಾಕೋಕ್ಕಾಗುತ್ತೆ, ಇಲ್ಲಾಂದರೆ ಜಡೆ ಡಿಸೈನ್ ಹಾಕೋಕ್ಕಾಗಲ್ಲ. ಈ ರೀತಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನೀವು ಕೂಡ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಹುಷಾರಾಗಿ ಟ್ರಿಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಂದೆಳೆ ಕಟ್ಟಾದರೂ ಕೂಡ ಕಷ್ಟ ಆಗುತ್ತೆ. ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ಲ, ಅದನ್ನು ಮಾತ್ರ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡ್ಕೊಂಡಾದಮೇಲೆ ಎಳೆದ್ರೆ ತುಂಬ ಈಸಿಯಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಎಳೀರಿ, ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಜಡೆ ಡಿಸೈನ್ನ ಬರೀ KSIC ಮೈಸೂರು ಸಿಲ್ಕ್ ಸ್ಯಾರೀಸಿಗೆ ಹಾಕ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದೇನಿಲ್ಲ, ಬೇರೆ ಯಾವ ಸ್ಯಾರೀಸಿಗೆ ಹಾಕ್ಸಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಹಾಕೋಕ್ಕೆ ನಾನು ನೀಡಲ್ ನಂಬರ್ 12 ತಗೊಂಡಿದ್ದೀನಿ. ಉಲ್ಲನ್ ಕ್ರೋಶೆಟ್ ಹಾಕ್ತೀವಿ ಅಲ್ಲ, ಆ ನೀಡಲ್ನ ಕೊಡಿ ಅಂತ ಹೇಳಿದ್ರೆ 12 ನಂಬರ್ ನೀಡಲ್ನ ಕೊಡ್ತಾರೆ. ಇವಾಗ ನಾನು ಎಳೆಗಳನ್ನು ಬಿಚ್ಚಿ ಆದಮೇಲೆ ನೋಡಿ, ಈ ರೀತಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಬ್ಯಾಲೆನ್ಸ್ ಮಾಡಬೇಕು ಥ್ರೆಡ್ನ. ಮತ್ತು ಥ್ರೆಡ್ ಹುಕ್ಕಿಂದ ಈ ರೀತಿ ಥ್ರೆಡ್ನ ಎಳ್ಕೊಂಬಂದು ಸ್ಟಾರ್ಟಿಂಗಲ್ಲಿರುತ್ತೆ ಅಲ್ಲ, ಆ ಲೂಪಿಗೆ ಸೇರಿಸ್ಬೇಕು. ಸೇರಿಸಿ ಆದಮೇಲೆ ಮತ್ತೆ ಇದೇ ರೀತಿ ಸ್ವಲ್ಪ ಸ್ವಲ್ಪ ಥ್ರೆಡ್ಗಳನ್ನು ಎಳ್ಕೊಂಡು ಏನು ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಲೂಪ್ ಥರ ಕಾಣಿಸುತ್ತೆ ಅಲ್ವಾ, ಅದ್ರ ಒಳಕ್ಕೆ ಥ್ರೆಡ್ನ ಎಳ್ಕೊಂಬರ್ಬೇಕು. ನೋಡಿ, ಈ ರೀತಿ ಥ್ರೆಡ್ನ ಎಳ್ಕೊಂಬರ್ಬೇಕು. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಅದನ್ನು ನಾವು ಬೆರಳಲ್ಲಿ ಹಿಡಿದು ಬ್ಯಾಕ್ ಸೈಡಿಗೆ ಎಳ್ಕೊಬೇಕು. ಮತ್ತು ಸ್ವಲ್ಪ ಥ್ರೆಡ್ಗಳನ್ನ ಈ ರೀತಿ ಎಳ್ಕೊಂಡು ಏನು ಲೂಪ್ ಇರುತ್ತೆ ಅಲ್ವಾ, ಆ ಲೂಪ್ ಒಳಗೆ ಸೇರಿಸ್ಬೇಕು. ನೋಡಿ, ಈ ರೀತಿ ಲೂಪ್ಗಳೊಳಗೆ ಸೇರಿಸ್ತಾ ಹೋಗಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಆ ಜಡೆ ಡಿಸೈನ್ ಬಂದಿದೆ. ನಾವು ಎಳೆಗಳನ್ನು ಸರಿಯಾಗಿ ಎಳ್ಕೊಂಡ್ರೆ ಡಿಸೈನ್ ಕೂಡ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಇಷ್ಟು ಹತ್ರ ಜಡೆ ಡಿಸೈನ್ ಬೇಡ ಅಂತ ಹೇಳಿದ್ರೆ ಜಾಸ್ತಿ ಥ್ರೆಡ್ನ ತಗೊಂಡ್ರೆ ಇನ್ನು ದೂರಕ್ಕೆ ಜಡೆ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಮತ್ತೆ ಥ್ರೆಡ್ನ ಈ ರೀತಿ ಎಳ್ಕೊಬೇಕು. ಸ್ವಲ್ಪ ಥ್ರೆಡ್ನ ಎಳ್ಕೊಂಡು ಏನು ಲೂಪ್ ಇರುತ್ತೆ ಅಲ್ಲ, ಆ ಲೂಪ್ ಒಳಗೆ ಸೇರಿಸ್ಬೇಕು ಈ ರೀತಿ. ಮತ್ತು ಸ್ವಲ್ಪ ಥ್ರೆಡ್ನ ಈ ರೀತಿ ಎಳ್ಕೊಂಡು ಲೂಪ್ ಒಳಗೆ ಸೇರಿಸ್ತಾ ಹೋಗಬೇಕು. ನಾವು ಸ್ಟಾರ್ಟಿಂಗಲ್ಲಿ ಚೈನ್ಗಳನ್ನು ಹಾಕ್ತೀವಿ ಅಲ್ವಾ, ಅದೇ ರೀತಿ ಈ ಡಿಸೈನು ಕೂಡ ಚೈನ್ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಈ ಡಿಸೈನು ಕೂಡ ಹಾಕೋದು. ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಟಾರ್ಟಿಂಗಲ್ಲಿ ಈ ರೀತಿ ಬಂದಿದೆಯಲ್ಲ, ಇದಕ್ಕೆ ನಾನು ಸಲ್ಯೂಷನ್ನ ಹೇಳಿದ್ದೀನಿ. ನೀವು ಫುಲ್ ವಿಡಿಯೋನ ನೋಡೋದನ್ನು ಮರಿಬೇಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಈ ವಿಡಿಯೋನ ಫುಲ್ ನೋಡಿ. ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ. ಸ್ವಲ್ಪ ಥ್ರೆಡ್ನ ತಗೊಂಡು ಸ್ಟಾರ್ಟಿಂಗಲ್ಲಿ ನಾವು ಜಡೆ ಡಿಸೈನ್ ಹಾಕಿದಾಗ ಲೂಪ್ ಇರುತ್ತಲ್ಲ, ಅದರೊಳಗೆ ಸೇರಿಸಿದ್ರೆ ಈ ರೀತಿ ಬರುತ್ತೆ. ಈ ಡಿಸೈನಿಗೆ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಬೀಡ್ಸ್ನು ಕೂಡ ಯೂಸ್ ಮಾಡ್ಬೋದು, ರೌಂಡ್ ಬೀಡ್ಸ್ ಆಗಿರ್ಬೋದು, ಡಿಸೈನರ್ ಬೀಡ್ಸ್ ಆಗಿರ್ಬೋದು, ನೀವು ಯಾವ ಬೀಡ್ಸ್ ಬೇಕಾದರೂ ಯೂಸ್ ಮಾಡಿ. ನಾನು ರಿಂಗ್ ಬೀಡ್ಸ್ ಇರಲಿ ಅಂತ ಹೇಳಿಬಿಟ್ಟು ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ರಿಂಗ್ ಬೀಡ್ಸ್ನ ಹಾಕಿಬಿಟ್ಟು ಈ ರೀತಿ ಥ್ರೆಡ್ನ ರಿಂಗ್ ಬೀಡ್ಸ್ ಒಳಗೆ ತಗೊಂಡು ಬಂದು ಸ್ಟಾರ್ಟಿಂಗ್ ಚೈನ್ ಹಾಕಿರ್ತೀವಿ ಅಲ್ಲ, ಅಲ್ಲಿ ಲೂಪ್ ಇರುತ್ತಲ್ಲ, ಅದರೊಳಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದಮೇಲೆ ಮತ್ತೆ ನೋಡಿ, ಇವಾಗ ಸ್ವಲ್ಪ ಥ್ರೆಡ್ನ ತಗೊಂಡು ಮತ್ತೆ ಲೂಪ್ ಒಳಗೆ ಸೇರಿಸ್ಬೇಕು. ಲೂಪ್ ಒಳಗೆ ಅಂತ ಹೇಳಿದ್ರೆ ನಾವು ಲಾಸ್ಟ್ ಟೈಮ್ ಚೈನ್ ಹಾಕಿರ್ತೀವಿ ಅಲ್ಲ, ಅಂದರೆ ಜಡೆ ಡಿಸೈನ್ ಹಾಕಿರ್ತೀವಿ ಅಲ್ಲ, ಆ ಲೂಪ್ ಒಳಗೆ ಸೇರಿಸಿದ್ರೆ ಈ ರೀತಿ ಬೀಡ್ಸ್ ಇನ್ಸರ್ಟ್ ಆಗುತ್ತೆ. ಇದೇ ರೀತಿ ನೀವು ಚೈನ್ಗಳು ಅಂದರೆ ಜಡೆ ಡಿಸೈನ್ನ ಹಾಕ್ಕೊಳ್ತಾ ಹೋಗೋದು. ಒಂದು ಎಳೆ ಮಿಸ್ ಆದರೂ ಕೂಡ ಈ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಸರಿಯಾಗಿ ನೋಡಿಬಿಟ್ಟು ಎಳೆಗಳನ್ನು ಸರಿಯಾಗಿ ಎಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ, ಇವಾಗ ಈ ರೀತಿ
ಲೂಪ್ ಒಳಗೆ ಸೇರಿಸೋದು. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಲೂಪ್ ಒಳಗೆ ಸೇರಿಸ್ತಾ ಹೋಗಬೇಕು. ಮತ್ತೆ ಸ್ವಲ್ಪ ಎಳೆ ಥ್ರೆಡ್ನ ಎಳ್ಕೊಂಡು ಲೂಪ್ ಒಳಗೆ ಸೇರಿಸ್ಬೇಕು. ನಿಮಗೆ ಸಣ್ಣದಾಗಿ ಜಡೆ ಡಿಸೈನ್ ಬೇಡ, ಇನ್ನು ದಪ್ಪ ದಪ್ಪವಾಗಿ ಜಡೆ ಡಿಸೈನ್ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ಥ್ರೆಡ್ನ ತಗೊಳೋದ್ರಿಂದ ದಪ್ಪ ದಪ್ಪವಾಗಿ ಕಾಣಿಸುತ್ತೆ ಜಡೆ ಡಿಸೈನು. ನನಗೆ ಕಸ್ಟಮರ್ಸ್ ಕೇಳಿದ್ದು ಸ್ಮಾಲ್ ಆಗಿರಲಿ ಜಡೆ ಡಿಸೈನು ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಸ್ಮಾಲ್ ಆಗಿ ಹಾಕಿದ್ದೀನಿ. ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನನಗಂತೂ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಲಾಸ್ಟ್ ಎಂಡಿಂಗಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಎಳೆ ಥ್ರೆಡ್ನ ತಗೊಂಡು ಈ ರೀತಿ ಲೂಪ್ ಒಳಗೆ ಸೇರಿಸ್ಬೇಕು. ಝರಿ ಇರೋ ಕಡೆ ಸ್ವಲ್ಪ ಟ್ವಿಸ್ಟ್ ಮಾಡ್ದಂಗೆ ಕಾಣಿಸುತ್ತೆ ಡಿಸೈನು, ಅದು ಕಾಮನ್ನು. ನೋಡಿ ಫ್ರೆಂಡ್ಸ್, ಈ ರೀತಿ ಲೂಪ್ ಒಳಗೆ ಸೇರಿಸ್ಬೇಕು. ಮತ್ತೆ ಸ್ವಲ್ಪ ಥ್ರೆಡ್ನ ತಗೊಂಡು ಮತ್ತೆ ಲೂಪ್ ಒಳಗೆ ಸೇರಿಸ್ಬೇಕು. ಝರಿ ಇರೋ ಕಡೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಸ್ವಲ್ಪ ಟ್ರೈ ಮಾಡಿ, ಈಸಿ ಆಗುತ್ತೆ. ನೋಡಿ, ಈ ರೀತಿ ಲೂಪ್ ಒಳಗೆ ಸೇರಿಸ್ಬೇಕು. ಮತ್ತೆ ಸ್ವಲ್ಪ ಥ್ರೆಡ್ನ ತಗೊಳ್ಬೇಕು, ಮತ್ತೆ ಲೂಪ್ ಒಳಗೆ ಸೇರಿಸ್ಬೇಕು. ನೀವು ಬೇಕಿದ್ರೆ 14th ನಂಬರ್ ನೀಡಲ್ನಾರು ತಗೊಳ್ಬೋದು. ನನ್ನ ಹತ್ರ 12 ನಂಬರ್ ನೀಡಲ್ ಇತ್ತು ಅಂತ ಹೇಳ್ಬಿಟ್ಟು 12 ನಂಬರಲ್ಲೇ ಹಾಕಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನೋಡಿ, ಈ ರೀತಿ ಸೇರಿಸ್ತಾ ಹೋಗಬೇಕು. ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಎಳ್ಕೊಂಡು ಜಡೆ ಒಳಗೆ ಸೇರಿಸ್ಬೇಕು, ಅಂದರೆ ಲೂಪ್ ಒಳಗೆ ಸೇರಿಸ್ಬೇಕು. ಇವಾಗ ಲಾಸ್ಟ್ ಎಂಡಿಂಗಲ್ಲಿ ನೋಡಿ, ಈ ರೀತಿ ಎಲ್ಲ ಥ್ರೆಡ್ನು ಸೇರಿಸ್ಬಿಟ್ಟು ಆ ಲೂಪ್ ಒಳಗೆ ಸೇರಿಸಿ, ಎಲ್ಲ ಥ್ರೆಡ್ನು ತಗೊಂಡ್ಬಿಟ್ಟು ಲೂಪ್ ಒಳಗೆ ಸೇರಿಸ್ಬೇಕು. ಇವಾಗ ಯಾವ ರೀತಿ ಎಂಡ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನಾನು ಇವಾಗ ಸೂಜಿ ಐಗೆ 2 ಸ್ಟ್ಯಾಂಡ್ಸ್ ಆಫ್ ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಯಾವ ಕಲರ್ ಇರುತ್ತೆ ಅದೇ ಕಲರ್ ಕಾಟನ್ ಥ್ರೆಡ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಸ್ಯಾರಿ ಬ್ಯಾಕ್ ಸೈಡಿಂದ ಈ ರೀತಿ ಸೂಜಿನ ಚುಚ್ಚಿಬಿಟ್ಟು ಫ್ರಂಟ್ ಸೈಡಿಗೆ ಎಳ್ಕೊಬೇಕು. ಎಳ್ಕೊಂಡಾದಮೇಲೆ ಕ್ರೋಶೆಟ್ ಒಳಗೆ ಇರುತ್ತೆ ಅಲ್ಲ, ಆ ಥ್ರೆಡ್ ಕ್ರೋಶೆಟ್ನ ತೆಗೆದ್ಬಿಟ್ಟು ಆ ಥ್ರೆಡ್ನ ಸೇರಿಸಿ, ನೋಡಿ ಈ ರೀತಿ ಸೇರಿಸ್ಬಿಟ್ಟು ಸ್ಟಿಚ್ ಮಾಡಬೇಕು. ಒಂದು 3 to 4 ಟೈಮ್ಸ್ ಸ್ಟಿಚ್ ಮಾಡಿದ್ರೆ ಇದು ಬಿಚ್ಚಿ ಹೋಗಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಬ್ಯಾಕ್ ಸೈಡಲ್ಲಿ ಎಂಡ್ ಮಾಡ್ಕೊಬೇಕು ಥ್ರೆಡ್ನ. ಈ ರೀತಿ 3 to 4 ಟೈಮ್ಸ್ ಸುತ್ತಬಿಟ್ಟು ನಾಟ್ ಹಾಕ್ಕೊಂಡು ಎಂಡ್ ಮಾಡಬೇಕು. ಇವಾಗ ಕಾಟನ್ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಲಾಸ್ಟ್ ಎಂಡಿಂಗಲ್ಲಿ ಈ ರೀತಿ ಮಾಡಾದಮೇಲೆ ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ, ಅದು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಇದನ್ನು ಪರ್ಫೆಕ್ಟಾಗಿ ಬರೋ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಸ್ಟಿಚ್ ಮಾಡ್ಕೊಳೋದ್ರಿಂದ ಅದು ಸ್ಟಾರ್ಟಿಂಗಲ್ಲಿ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ
ಸೂಜಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಕಲರ್ ಕಾಟನ್ ಥ್ರೆಡ್ನೇ ತಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅಷ್ಟಾಗಿ ಕಾಣಿಸಲ್ಲ, ಇಲ್ಲ ಅಂತ ಹೇಳಿದ್ರೆ ಕಾಣಿಸುತ್ತೆ. ನೋಡಿ, ಈ ರೀತಿ ಎಳ್ಕೊಂಡು ಸರಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 3 to 4 ಟೈಮ್ಸ್ ಕಾಟನ್ ಥ್ರೆಡ್ನ ಸುತ್ತಬಿಟ್ಟು, ಅಂದರೆ ಸೂಜಿಯಲ್ಲಿ ಹೊಲಿದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಒಂಥರ ಕಾಣಿಸ್ತಿರುತ್ತೆ, ಚೆನ್ನಾಗಿ ಕಾಣಿಸ್ತಿರಲ್ಲ. ಕಸ್ಟಮರ್ಸಿಗೂ ಕೂಡ ಈ ರೀತಿ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಅನಿಸುತ್ತೆ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗಿಂದಲೂ ಜಡೆ ಹಾಕಿರೋ ರೀತಿಯೇ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಟ್ರೆಂಡಿಂಗ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.